ಹಿಂದೂ ಧರ್ಮದಲ್ಲಿ ಗುರುತಿಸಲಾದ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಇದರಲ್ಲಿ ಮಾನವನ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ವಿಚಾರಗಳನ್ನು ಕೂಡ ತಿಳಿಸಲಾಗಿದೆ. ಇದು ನಮ್ಮ ಜೀವನಕ್ಕೆ ಉತ್ತಮ ಪಾಠವನ್ನು ಕೂಡ ಕಲಿಸುತ್ತೆ. ಹಾಗಾದರೆ ಈ ಗರುಡ ಪುರಾಣದಲ್ಲಿ ಯಾವ ಕೆಲಸಗಳನ್ನು ಅಪೂರ್ಣವಾಗಿ ಅಥವಾ ಅರ್ಧಕ್ಕೆ ಬಿಡಬಾರದು ಎಂದು ಕೂಡ ತಿಳಿಸಲಾಗಿದೆ. ಹಾಗಾದರೆ ನಾವೀಗ ಯಾವೆಲ್ಲ ಕೆಲಸಗಳನ್ನು ಅರ್ಧಕ್ಕೆ ಬಿಡಬಾರದು ಎಂದು ನೋಡೋಣ. ಮೊದಲನೇದಾಗಿ ಸಾಲ ಮರುಪಾವತಿ ಮಾಡೋದು. ನೀವು ಯಾರಿಂದಲಾದರೂ ಹಣವನ್ನು ಸಾಲವಾಗಿ ಪಡೆದುಕೊಂಡಿದ್ದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕು. ಇದನ್ನು ನೀವು ಅಪೂರ್ಣ ಮಾಡಿದರೆ ಅಥವಾ ಅರ್ಧಂಬರ್ಧ ಸಾಲವನ್ನು ತೀರಿಸಿ ಇನ್ನುಳಿದ ಸಾಲವನ್ನು ಮರುಪಾವತಿ ಮಾಡಲಾಗದೆ ಹಾಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದು ನಿಮ್ಮ ಜೀವನದಲ್ಲಿ ಬಿರುಗಾಳಿ ಬಂದಂತೆ ಬರಬಹುದು. ಹಾಗಾಗಿ ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಪೂರ್ಣವಾಗಿ ತೀರಿಸಿ, ತೆಗೆದುಕೊಂಡ ಸಾಲವನ್ನು ತೀರಿಸದೇ ಇದ್ದರೆ ಅದು ಭವಿಷ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಬಹುದು. ಎರಡನೇದಾಗಿ ರೋಗಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು. ನೀವು ಯಾವುದೇ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮನ್ನು ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಕಾಡುತ್ತಿದ್ದರೆ ಅದಕ್ಕೆ ನೀವು ತೆಗೆದುಕೊಳ್ಳುತ್ತಿದ್ದ ಚಿಕಿತ್ಸೆಯನ್ನು ಅರ್ಧಕ್ಕೆ ಬಿಡಬೇಡಿ. ತೆಗೆದುಕೊಳ್ಳುತ್ತಿರುವ ಚಿಕಿತ್ಸೆಯನ್ನು ಅರ್ಧಕ್ಕೆ ಬಿಟ್ಟರೆ ಅದು ನಿಮಗೆ ಮಾರಕವಾಗಿ ಪರಿಣಮಿಸಬಹುದು. ಅದು ನಿಮ್ಮ ಸಾವಿಗೂ ಕಾರಣವಾಗಬಹುದು. ಈ ಕಾರಣಕ್ಕಾಗಿ ಯಾವುದೇ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದರೆ ಅದನ್ನು ಪೂರ್ಣವಾಗಿ ತೆಗೆದುಕೊಳ್ಳಿ. ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುವವರೆಗೂ ಚಿಕಿತ್ಸೆ ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಡಿ. ಮೂರನೇದಾಗಿ ಬೆಂಕಿಯನ್ನು ನಂದಿಸೋದು. ಎಲ್ಲೋ ಒಂದು ಕಡೆ ಬೆಂಕಿ ಕಾಣಿಸಿಕೊಂಡ್ರೆ ಅದು ಸಂಪೂರ್ಣವಾಗಿ ಆರುವವರೆಗೆ ಅಥವಾ ನಂದಿ ಹೋಗುವವರೆಗೆ ಬೆಂಕಿಯನ್ನು ಹಾಗೆ ಬಿಡಬೇಡಿ. ಬೆಂಕಿ ಪೂರ್ಣವಾಗಿ ಆರುವವರೆಗೂ ಅದನ್ನು ನಂದಿಸಲು ಪ್ರಯತ್ನಿಸಿ. ಏಕೆಂದರೆ ಸಣ್ಣ ಕಿಡಿ ಬೆಂಕಿಯು ದೊಡ್ಡ ಕಿಚ್ಚಿಗೆ ಕಾರಣವಾಗಬಹುದು. ನೀವು ಬೆಂಕಿಯನ್ನು ಕಂಡಾಕ್ಷಣ ಅದನ್ನು ನಂದಿಸಲು ಅಥವಾ ಆರಿಸಲು ಪ್ರಯತ್ನಿಸಿ. ಇಲ್ಲವಾದರೆ ಅದು ಎಲ್ಲವನ್ನು ಸುಟ್ಟು ಬೂದಿ ಮಾಡಬಹುದು. ನಾಲ್ಕನೇದಾಗಿ ದ್ವೇಷವನ್ನು ಬಿಟ್ಬಿಡಿ. ನೀವು ಯಾವುದೇ ವ್ಯಕ್ತಿಯೊಂದಿಗೆ ದ್ವೇಷವನ್ನು ಹೊಂದಿದರೆ ನೀವು ಅವರೊಂದಿಗೆ ದ್ವೇಷವನ್ನು ಆದಷ್ಟು ಬೇಗ ಕೊನೆಗೊಳಿಸಿ. ಯಾಕೆಂದರೆ ಶತ್ರುಗಳು ನಿಮಗೆ ಯಾವುದೇ ರೂಪದಲ್ಲಿ ಬೇಕಾದರೂ ತೊಂದರೆಯನ್ನು ನೀಡಬಹುದು. ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ದ್ವೇಷವನ್ನು ಮರೆತು ಸ್ನೇಹದಿಂದಿರಲು ಪ್ರಯತ್ನಿಸಿ ಅಥವಾ ಶತ್ರುಗಳನ್ನು ನಾಶ ಮಾಡಲು ಪ್ರಯತ್ನಿಸಿ. ಇಲ್ಲವಾದರೆ ನಿಮಗೆ ಒಂದಲ್ಲ ಒಂದು ದಿನ ತೊಂದರೆಯನ್ನು ಮಾಡಬಹುದು. ಗರುಡ ಪುರಾಣದ ಪ್ರಕಾರ ವ್ಯಕ್ತಿ ಈ ಮೇಲಿನ 4 ಕೆಲಸಗಳನ್ನು ಅರ್ಧಕ್ಕೆ ಬಿಡಬಾರದು. ಅಂದರೆ ಈ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಬೇಕು. ಅಪೂರ್ಣ ಕೆಲಸಗಳು ಅಥವಾ ಅರ್ಧ ಮಾಡಿಬಿಟ್ಟಿರುವ ಕೆಲಸಗಳು ನಮಗೆ ತೊಂದರೆಗಳನ್ನು ತರುತ್ತವೆ. ಹಾಗಾಗಿ ಈ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.